ಹೆಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತು ನಾನು ಇನ್ನೊಂದು ಡಿಸೈನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನನಗೆ ಸ್ಯಾರಿ ಬಂದು ಗೋಲ್ಡ್ ಜರಿ ವೀವಿಂಗ್ಸಲ್ಲಿದೆ ಆ್ಯಂಡ್ ಬಾರ್ಡರ್ ಬಂದು ಬ್ಲ್ಯಾಕ್ ಕಲರ್ ಪ್ಲೇನಲ್ಲಿದೆ. ನೋಡಿ, ಸ್ಯಾರಿನ ಬಾಕ್ಸಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬ್ಲ್ಯಾಕ್ ಕಲರ್ 6 ಎಳೆ ದಾರ, ನೀಡಲ್ ನಂಬರ್ 10. ಇವಾಗ ಸ್ಯಾರಿದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ, ಇಲ್ಲಿಂದ ನಾನು ಥ್ರೆಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿ ಅಲ್ಲೇ ಒಂದು ಲೂಪ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ತೊಗೊಳ್ತಾ ಇದ್ದೀನಿ. ಚೈನ್ ತೊಗೊಂಡಾದಮೇಲೆ ಸೀದಾ ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, 2ರಲ್ಲಿ 1, 2ರಲ್ಲಿ 1, ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1. ಇದೇ ಥರ ಪಕ್ಕ ಯಾವುದೇ ರೀತಿ ಗ್ಯಾಪ್ ಕೊಡದೆ ಇರೋ ಥರ 4 ಕಂಬನ ಮಾಡಿ, 4 ಕಂಬ ಆದಮೇಲೆ 2 ಚೈನ್ ಹಾಕೋಬೇಕು. 2 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೋಬೇಕು. ಈ 2 ಚೈನ್ ಗ್ಯಾಪು ಎಷ್ಟು ಬರುತ್ತೆ ಅಷ್ಟು ನೋಡಿ ಮತ್ತು ಕಂಬಗಳನ್ನ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ನಮಗೆ ಇಲ್ಲಿ 4 ಕಂಬಕ್ಕೆ ಎಷ್ಟು ಗ್ಯಾಪ್ ಬೇಕಾಗಿರುತ್ತೆ, 2 ಚೈನ್ಗೂ ಅಷ್ಟೇ ಗ್ಯಾಪು ಸಾಕಾಗತ್ತೆ. ತೋರಿಸ್ತೀನಿ ನಾನು. ನೋಡಿ, 3, 4 ಆಗಿದೆ. ಮತ್ತು 2 ಚೈನ್ಸ್ ತೊಗೊಳ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ಮತ್ತು 2 ಚೈನ್ ಗ್ಯಾಪ್ ಎಷ್ಟು ಬೇಕಾಗತ್ತೆ ಅಷ್ಟು ಬಿಟ್ಟು ಮತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಸ್ಯಾರಿ ಫುಲ್ಲು ವರ್ಕ್ ಮಾಡ್ಕೋಬೇಕಾಗತ್ತೆ. ಬೇಸ್ ಲೈನಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಇದೇ ಥರ 4 ಕಂಬ 2 ಚೈನು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಸ್ಯಾರಿ ಫುಲ್ಲು. ಈ ಥರ ನೋಡಿ, ಗ್ಯಾಪ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 4 ಕಂಬ ಎಷ್ಟು ಬಂದಿದೆ, ಇಲ್ಲಿ 2 ಕಂಬ ಕೂಡ 2 ಚೈನ್ಗೆ ಅಷ್ಟೇ ಗ್ಯಾಪ್ನ ಬಿಟ್ಟಿದ್ದೀನಿ ನಾನು. ಇಲ್ಲಿ ಸ್ಯಾರಿ ಬ್ಲ್ಯಾಕ್ ಕಲರಲ್ಲಿದೆ, ತುಂಬ ಗೋಲ್ಡ್ ಕಲರ್ನ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬೇಸ್ ಲೈನ್ ಬ್ಲ್ಯಾಕ್ ಕಲರ್ ತೊಗೊಂಡು ಅದರ ನೆಕ್ಸ್ಟ್ ಲೈನ್ನ ಗೋಲ್ಡ್ ಕಲರಲ್ಲಿ ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಯಾರಿ ಫುಲ್ ಇವಾಗ ಈ ಥರ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. 4 ಕಂಬ 2 ಚೈನು, 4 ಕಂಬ 2 ಚೈನು. ಇವಾಗ ನೆಕ್ಸ್ಟು ನಾನು ಸೆಕೆಂಡ್ ಸ್ಟೆಪ್ಗೆ ಸ್ಯಾರಿನಲ್ಲಿ ಗೋಲ್ಡ್ ಕಲರ್ ಜರಿ ಏನಿದೆ ಆ ಥರ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ದಾರ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು 4 ಕಂಬ ತೊಗೊಂಡಿದ್ವಿ, ಈ ಫಸ್ಟ್ ಕಂಬಕ್ಕೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ದಾರನ ಎಳೆದು ಒಂದ್ಸರಿ ಲಾಕ್ ಮಾಡಿ ಅದೇ ಗ್ಯಾಪಲ್ಲಿ 1 ಚೈನ್ ತೊಗೊಳ್ತಾ ಇದ್ದೀನಿ. 1 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1, 2 ಚೈನ್ ಹಾಕಬೇಕು. ಯಾವುದೇ ರೀತಿ ಲಾಕ್ ಮಾಡೋ ಹಾಗಿಲ್ಲ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬೇಸ್ ಲೈನಲ್ಲಿ ಇಲ್ಲಿ 2 ಚೈನ್ ಗ್ಯಾಪ್ ಏನು ಕೊಟ್ಟಿದ್ವಿ, ಈ ಗ್ಯಾಪಲ್ಲಿ ನಾವಿವಾಗ ಕಂಬಗಳನ್ನ ಮಾಡ್ತಾ ಹೋಗಬೇಕು. 2ರಲ್ಲಿ 1, 2ರಲ್ಲಿ 1 ಮತ್ತು ಕಂಬ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೋಬೇಕು. 2, 3, 4. ಫಸ್ಟ್ ಲೈನ್ನಲ್ಲಿ ನಾವೇನು ಮಾಡಿದ್ವಿ, 4 ಕಂಬ 2 ಚೈನು, ಸೇಮ್ ಅದೇ ಕಾನ್ಸೆಪ್ಟು, ಬಟ್ ಆಲ್ಟರ್ನೇಟ್ ಮೆಥಡಲ್ಲಿ ಬರುತ್ತೆ. ಎಲ್ಲಿ 2 ಚೈನ್ ಇರುತ್ತೆ ಅಲ್ಲಿ 4 ಕಂಬ ಬರುತ್ತೆ, ಎಲ್ಲಿ 4 ಕಂಬ ಇರುತ್ತೆ ಆ ಗ್ಯಾಪಲ್ಲಿ 2 ಚೈನ್ ಬರುತ್ತೆ. ನೋಡಿ, ಇವಾಗ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈ 2 ಚೈನ್ ಗ್ಯಾಪ್ಗೆ 4 ಕಂಬನ ವರ್ಕ್ ಮಾಡಬೇಕು. 4, 2 ಚೈನ್ಸ್ ಗ್ಯಾಪ್ನ ಕರೆಕ್ಟಾಗಿ ಕೊಡ್ತಾ ಹೋಗಬೇಕು. ಇಲ್ಲಾಂದರೆ ಮತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಯಾರಿ ರಿಂಕಲ್ಸ್ ಆಗಿಬಿಡುತ್ತೆ. ಇಲ್ಲಿ 4 ಕಂಬ ಏನಿರುತ್ತೆ ಅದಕ್ಕೆ ಈಕ್ವಲ್ ಆಗಿ ನಾವಿಲ್ಲಿ 2 ಚೈನ್ಸ್ನ ತೊಗೋಬೇಕಾಗತ್ತೆ. ಸೆಕೆಂಡ್ ಲೈನ್ ನೋಡಿ, ಈ ಥರ ಕಂಪ್ಲೀಟ್ ಆಗಿದೆ. ಸ್ಯಾರಿ ಫುಲ್ಲು 4 ಕಂಬ 2 ಚೈನು ಇದೇ ಕಾನ್ಸೆಪ್ಟಲ್ಲಿ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಲೈನಿಗೆ ನಾನಿಲ್ಲಿ
ಮತ್ತು ಬ್ಲ್ಯಾಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟಲ್ಲಿ ನಾವು 2 ಕಂಬ ಏನು ತೊಗೊಂಡಿದ್ವಿ ಈ ಗ್ಯಾಪಲ್ಲಿ ಇವಾಗ ನೆಕ್ಸ್ಟು ದಾರನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್. ಇಲ್ಲಿಗೆ ಲಾಕ್ ಮಾಡಿದ ತಕ್ಷಣ ನಾನು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಏನು ಬಂದಿರುತ್ತೆ ಇಲ್ಲಿಗೆ ಆರ್ಚ್ನ ವರ್ಕ್ ಮಾಡಬೇಕು. ಈ ಡಬಲ್ ಕ್ರೋಶೆಟ್ ಏನು ಮಾಡ್ತೀವಿ ಇದನ್ನು ತುಂಬ ಹೈಟ್ ಮಾಡೋದು ಬೇಡ, ಎಷ್ಟು ಮಿನಿಮಮ್ ಹೈಟಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಮಿನಿಮಮ್ ಹೈಟಲ್ಲಿ ಮಾಡಿ. 1 2 3 ಈ ಥರ 3 ಆದಮೇಲೆ ನಾನಿಲ್ಲಿ ಒಂದು ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಈ ಸೈಡ್ಗೂ 3 ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. 1 2 3. ಇದನ್ನು ಇವಾಗ ಇಲ್ಲಿ 4 ಕಂಬ ಇದೆ ಅಲ್ಲ, ಈ 2 ಕಂಬನ ಸ್ಕಿಪ್ ಮಾಡಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಇಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ನ ಸ್ವಲ್ಪ ಟೈಟಾಗಿ ಮಾಡಿ, ಲೂಸ್ ಮಾಡಬೇಡಿ. ಮತ್ತು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ ಆರ್ಚ್ನ ಮಾಡಬೇಕಾಗತ್ತೆ. 3 ಮತ್ತು ಇಲ್ಲಿ 1 2 ಕಂಬ ಬಿಟ್ಟು ಈ ಗ್ಯಾಪ್ಗೆ ಲಾಕ್ ಮಾಡಬೇಕಾಗತ್ತೆ. ಲಾಕ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಏನು 2 ಚೈನ್ ಗ್ಯಾಪ್ಸ್ ಇದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲ 2 ಚೈನ್ ಗ್ಯಾಪ್ಸ್ಗೂ ನಮಗೆ ಇದೇ ಥರ ಆರ್ಚ್ಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ ಆರ್ಚು ಈ ಥರ ಬರುತ್ತೆ. ಸ್ಯಾರಿ ಫುಲ್ಲು ವರ್ಕ್ ಮಾಡಿ ಆದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಸ್ಯಾರಿ ಫುಲ್ಲು ಈ ಥರ ಡಿಸೈನ್ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಕುಚ್ಚು ಇರೋದಿಲ್ಲ, ಬಾರ್ಡರ್ ಡಿಸೈನ್ ಥರ ವರ್ಕ್ ಮಾಡಿರೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.